ಅಮ್ಮನೇ ಮಗುವನ್ನ ಕೊಂದಂತಹ ಪ್ರಕರಣ. ಗೋವಾದಲ್ಲಿ ಅಮ್ಮನೇ ಮಗುವನ್ನ ಕೊಂದಂತಹ ಪ್ರಕರಣ ಏನಿದೆ? ಮೃತ ಮಗು ಚಿನ್ಮಯ್ ಅಂತ್ಯಕ್ರಿಯೆ ಬೆಂಗಳೂರಿನ ಹರಿಶ್ಚಂದ್ರ ಘಾಟ್ನಲ್ಲಿ ನೆರವೇರಿದೆ. ತಂದೆ ವೆಂಕಟರಮಣ ಸಮ್ಮುಖದಲ್ಲಿ ಅಂತ್ಯ ಸಂಸ್ಕಾರ. ಮಗುವಿನ ಶವದ ಮುಂದೆ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಅಪ್ಪ ವೆಂಕಟರಮಣ. ಮೃತ ಮಗುವನ್ನ ಎತ್ತಿಕೊಂಡು ಅಪ್ಪ ಭಾವುಕರಾದ. ವೆಂಕಟರಮಣ ಕುಟುಂಬಸ್ಥರ ಸಮ್ಮುಖದಲ್ಲಿ ಮಗುವಿನ ಅಂತ್ಯ ಸಂಸ್ಕಾರ ನೆರವೇರಿದೆ. ಹೆತ್ತ ಅಮ್ಮನೇ ಮಗುವನ್ನ ಕೊಂದು ಆ ಶವವನ್ನ ಬ್ಯಾಗ್ನಲ್ಲಿಟ್ಟು ಗೋವಾದಿಂದ ಬೆಂಗಳೂರಿಗೆ ಕಾರ್ನಲ್ಲಿ ಪ್ರಯಾಣಿಸ್ತಾ ಇರುವಾಗ ಚಿತ್ರದುರ್ಗದಲ್ಲಿ ಆಕೆಯನ್ನ ಅರೆಸ್ಟ್ ಮಾಡಲಾಯಿತು. ಆಗ ಮಗುವನ್ನ ಈ ರೀತಿ ಆಕೆಯೇ ಕೊಂದದ್ದು ಅನ್ನೋದು ಬೆಳಕಿಗೆ ಬಂತು. ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇವರೇ ಮಗುವಿನ ತಂದೆ ವೆಂಕಟರಮಣ. ಹರಿಶ್ಚಂದ್ರ ಘಾಟ್ನಲ್ಲಿ ಮಗು ಚಿನ್ಮಯ್ ಅಂತ್ಯ ಸಂಸ್ಕಾರ ನೆರವೇರಿದೆ. 4 ವರ್ಷದ ಪುಟ್ಟ ಕಂದಮ್ಮ ಅದು. ಗಂಡ ಹೆಂಡತಿ ನಡುವೆ ವೈಮನಸ್ಸಿತ್ತು, ಡಿವೋರ್ಸ್ ಹಂತಕ್ಕೆ ಹೋಗಿತ್ತು. ಕೋರ್ಟ್ನಲ್ಲಿ ಪ್ರತಿ ಭಾನುವಾರ ತಂದೆಗೆ ಮಗುವನ್ನ ಭೇಟಿ ಮಾಡಿಸ್ಬೇಕು ಅನ್ನುವಂತಹ ಸೂಚನೆಯನ್ನು ಕೊಡಲಾಗಿತ್ತು. ಆ ಸೂಚನೆ ತಾಯಿಗೆ ಒಪ್ಪಿಗೆ ಇರಲಿಲ್ಲ. ಆ ಕಾರಣಕ್ಕೆ ತಾಯಿ ತನ್ನ ಹೆತ್ತ ಮಗುವನ್ನೇ ಕೊಂದು ಅನ್ನುವಂಥ ಮಾಹಿತಿಯನ್ನು ಆಕೆ ಕೊಟ್ಟಿದ್ದಾರೆ. ಆದರೆ ಗಂಡ ಹೆಂಡತಿ ಜಗಳದ ಮಧ್ಯೆ ಕೂಸು ಇಲ್ಲಿ ಮೃತಪಟ್ಟಿರುವಂಥದ್ದು. ಹರಿಶ್ಚಂದ್ರ ಘಾಟ್ನಲ್ಲಿ ಮಗುವಿನ ಅಂತ್ಯ ಸಂಸ್ಕಾರ ನೆರವೇರಿದೆ. ತಂದೆ ವೆಂಕಟರಮಣ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಕುಟುಂಬಸ್ಥರು ಅವರನ್ನು ಸಂತೈಸ್ತಾ ಇದ್ದಾರೆ. ಮೃತ ಮಗುವನ್ನು ಎತ್ಕೊಂಡು ಭಾವುಕರಾಗಿದ್ದರು. ಜೊತೆಗೆ ಗಮನಿಸ್ತಾ ಇದ್ದೀವಿ, ಅವರ ಕುಟುಂಬಸ್ಥರ ಸಮ್ಮುಖದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿದೆ. ವಿದೇಶದಲ್ಲಿ ಇದ್ದರು ತಂದೆ ವೆಂಕಟರಮಣ. ಘಟನೆ ನಡೆದಂತಹ ಸಂದರ್ಭದಲ್ಲಿ ಮಗುವನ್ನು ಅಂತ್ಯ ಸಂಸ್ಕಾರಕ್ಕೆ ತರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ಹರಿಶ್ಚಂದ್ರ ಘಾಟ್ನಲ್ಲಿ. ವಾರಕ್ಕೊಮ್ಮೆ ತಂದೆಗೆ ಮಗುವನ್ನು ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ತಾಯಿಯೇ ತನ್ನ ಹೆತ್ತ ಮಗುವನ್ನು ಕೊಂದುಬಿಟ್ಲ. ನಿಜಕ್ಕೂ ನಂಬೋದಕ್ಕಾಗದೇ ಇದ್ದರೂ ಅಂಥದ್ದೊಂದು ದಾರುಣವಾದಂತಹ ಘಟನೆ ನಡೆದಿರುವಂಥದ್ದು. ಗೋವಾಕ್ಕೆ ಮಗುವನ್ನು ಕರ್ಕೊಂಡು ಹೋಗಿದ್ದಂತಹ ತಾಯಿ ಆ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲೇ ಮಗುವನ್ನು ಕೊಂದು ಬಿಡ್ತಾಳೆ. ಈಗ ತಾಯಿ ಜೈಲು ಪಾಲಾಗಿದ್ದರೆ ಮಗುವಿನ ಅಂತ್ಯ ಸಂಸ್ಕಾರವನ್ನು ತಂದೆ ವೆಂಕಟರಮಣ ಕುಟುಂಬಸ್ಥರ ಸಮ್ಮುಖದಲ್ಲಿ ನೆರವೇರಿಸಿದ್ದಾರೆ. ಇವಾಗೇನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಯಾವುದೇ ತಂದೆಗೆ ಆಗಲಿ ತನ್ನ ಹೆತ್ತ ಮಗು ಈ ರೀತಿಯಲ್ಲಿ ಪತ್ನಿಯಿಂದಲೇ ಕೊಲ್ಲಲ್ಪಡ್ತು ಅನ್ನೋದನ್ನು ಅರಗಿಸ್ಕೊಡೋದೇ ಕಷ್ಟ ಆಗುತ್ತೆ. ಇನ್ನೂ ಬಾಳಿ ಬದುಕಬೇಕಾಗಿದ್ದು 4 ವರ್ಷದ ಪುಟ್ಟ ಕಂದಮ್ಮ ಈ ರೀತಿ ಮಗುವಿನ ಅಂತ್ಯ ಸಂಸ್ಕಾರ ಮಾಡುವಂಥದ್ದು ಬಹಳ ಕಷ್ಟದ ಸಂದರ್ಭ ತಂದೆ ಪಾಲಿಗೆ. ಅಲ್ಲಿಂದ ಚಿತ್ರಣ ವಿವರಿಸೋದಾದ್ರೆ ಅಂತ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಖಂಡಿತವಾಗೂ ಪ್ರತಿಮಾ, ನಿಜವಾಗ್ಲೂ ಪುತ್ರ ಶೋಕಂ ನಿರಂತರಂ ಅನ್ನುವಂಥದ್ದು ಈಗಾಗಲೇ ಇರುವಂತಹ ಗಾದೆ ಮಾತು. ನೋಡ್ತಾ ಇರ್ಬೋದು, ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಎಂಥವರಿಗೂ ಕರುಳು ಕಿತ್ತು ಬರುತ್ತೆ. ತಂದೆ ಏನು ಹೆಂಡತಿ ಜೊತೆಗೆ ಒಂದಷ್ಟು ಕುಟುಂಬ ಕಲಹಗಳಿಂದಾಗಿ ದೂರ ಆಗಿದ್ರು, ಡಿವೋರ್ಸ್ ಸಹ ತೆಗೆದುಕೊಂಡಿದ್ರು. ಆದರೆ ಆತನ ಮಗನನ್ನು ನೋಡದೆ ಇರೋದಕ್ಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಅವರು ನ್ಯಾಯಾಲಯದ ಮೊರೆ ಹೋಗಿದ್ರು. ಅದಾದ ಬಳಿಕ ಪ್ರತಿ ಭಾನುವಾರ ಮಗನನ್ನು ನೋಡೋದಕ್ಕೆ ಕೋರ್ಟ್ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಅದೇ ಒಂದು ಕಾರಣ ಏನಾದರೂ ಇದೀಗ ಈ ಒಂದು ಕೊಲೆಗೆ ಕಾರಣ ಆಯಿತಾ ಅನ್ನುವಂಥದ್ದು ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಇವತ್ತು ಏನು ಈ ಐಮಂಗಲ ಠಾಣೆ ವ್ಯಾಪ್ತಿಯಲ್ಲಿ ಏನು ಸುಚಿತಾ ಶೆಟ್ಟನ್ನು ವಶಕ್ಕೆ ಪಡಲಾಗಿತ್ತು. ಅಲ್ಲಿಂದ ಮರಣೋತ್ತರ ಪರೀಕ್ಷೆ ಬಳಿಕ ಇವತ್ತು ಬೆಂಗಳೂರಿಗೆ ಏನು ಆತ ಮಗನ 4 ವರ್ಷದ ಕಂದಮ್ಮನ ಮೃತದೇಹವನ್ನು ಬೆಂಗಳೂರಿಗೆ ತರಲಾಯಿತು. ಇವತ್ತು ಹರಿಶ್ಚಂದ್ರ ಘಾಟ್ನಲ್ಲಿ ಅವರ ಏನು ಮಗನನ್ನು ತಂದೆ ತನ್ನ ಕೈಯಾರೆ ತೆಗೆದುಕೊಂಡು ಬಂದು ಇಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಿರುವಂಥದ್ದು. ನಿಜಕ್ಕೂ ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಎಂಥವ್ರಿಗೂ ಕರುಳು ಕಿತ್ತು ಬರುತ್ತೆ. ತಾಯಿಯೇ ಆ ಕುಟುಂಬಸ್ಥರು ನಿಜಕ್ಕೂ ಎಷ್ಟು ಅವರ ಮನಸ್ಸು ಭಾರವಾಗಿರೋ, ಅದರಲ್ಲೂ ಪ್ರಮುಖವಾಗಿ ಸ್ವಂತ ಹೆಂಡತಿಯೇ ಮಗನನ್ನು ಕೊಂದಂತಹ ಸಂದರ್ಭದಲ್ಲಿ ಆ ತಂದೆಯ ಮನಸ್ಸು ಹೇಗಿರ್ಬೋದು ಅನ್ನುವಂಥ ಊಹೆ ಮಾಡೋದಕ್ಕೂ ನಿಜಕ್ಕೂ ಅದು ಊಹೆ ಮಾಡೋದಕ್ಕೂ ಆಗೋದಿಲ್ಲ. ಸದ್ಯಕ್ಕೆ ಈಗಾಗಲೇ ಅಂತ್ಯಕ್ರಿಯೆಯನ್ನು ಮುಗಿಸಿರುವಂಥದ್ದು. ಈಗಾಗಲೇ ಸುಚಿತಾ ಶೆಟ್ಟನ್ನು ಕಲ್ಲಂಗೋಟ್ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿರುವಂಥದ್ದು. ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ 6 ದಿನಗಳ ಕಾಲ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. ಪ್ರತಿಮಾ,
ಹರೀಶ್, ಈ ಮಗುವಿನ ವೆಂಕಟರಮಣ ಕುಟುಂಬಸ್ಥರೆಲ್ಲರೂ ಕೂಡ ಬೆಂಗಳೂರಿನಲ್ಲೇ ಇರುವಂಥದ್ದ, ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಲ್ಲಿ ಕಂಡು ಬರ್ತಾ ಇತ್ತು? ಯಾಕಂದರೆ ಯಾರು ಊಹಿಸೋದಕ್ಕೆ ಆಗದಂತಹ ಘಟನೆ ಇದು ನಡೆದಿರುವಂಥದ್ದು. ಹಾಗಾಗಿ ಯಾವ ರೀತಿಯ ಮಾತುಗಳು ಕೇಳಿ ಬರ್ತಾ ಇತ್ತು ಅಂತ? ಪ್ರತಿಮಾ, ಈ ಏನು ಸುಚಿತಾ ಸೇಠ್ ಏನಿದ್ದಾಳೆ ಆಕೆ AI ತಂತ್ರಜ್ಞ ಅಂದರೆ ಬುದ್ಧಿಮತ್ತತೆಯ ಒಂದು ವಿಚಾರವಾಗಿ ಏನೊಂದು ಅದೇ ಸ್ವಂತವಾದಂತಹ ಒಂದು ಕಂಪನಿಯನ್ನು ಹೊಂದಿದ್ಲು. ಆಕೆ ಆ ಕಂಪನಿಯನ್ನು ಮಾಡ್ತಾರೆ ಬೆಂಗಳೂರಿನಲ್ಲಿ. ಈ ಒಂದು ಶ್ರೀರಾಮ್ಪುರ ಠಾಣಾ ವ್ಯಾಪ್ತಿಯ ಒಂದು ಪ್ರೆಸ್ಟೀಜ್ ಒಂದು ಅಪಾರ್ಟ್ಮೆಂಟ್ ಏನಿದೆ, ಇಲ್ಲಿ ಅವರು ಇಬ್ಬರು ಗಂಡ ಹೆಂಡತಿ ವಾಸವಾಗಿರ್ತಾರೆ. ಆದರೆ ಡಿವೋರ್ಸ್ ಆದ ಬಳಿಕ ತಂದೆ ಅಲ್ಲಿ ಇರಲಿಲ್ಲ, ತಾಯಿ ಮತ್ತು ಮಗ ಮಾತ್ರ ಅಲ್ಲಿರ್ತಾ ಇದ್ರು. ಹೀಗಾಗಿ ಅಲ್ಲಿ ಇದೀಗ ಅಂತ್ಯ ಸಂಸ್ಕಾರಕ್ಕಾಗಿ ಅಲ್ಲಿಗೆ ತಗೊಬಂದಿದ್ರು. ಜೊತೆಗೆ ಒಂದಷ್ಟು ಅವರ ಕುಟುಂಬಸ್ಥರು ಸಹ ಇಲ್ಲಿ ಬಂದಿದ್ರು. ಜೊತೆಗೆ ಆ ತಂದೆ ಸಹ ಆ ಸಂದರ್ಭದಲ್ಲಿ ಇಂಡೋನೇಷ್ಯಾಗೆ ತೆರಳಿದ್ರು, ಬಿಸ್ನೆಸ್ ಪರ್ಪಸ್ ಆಗಿ ತೆರಳಿದ್ರು. ಈ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಇಲ್ಲಿ ಬೆಂಗಳೂರಿನ ಅವರ ಇದ್ದಂತಹ ಅಪಾರ್ಟ್ಮೆಂಟಲ್ಲೇ ಇವತ್ತು ಅವರ ಏನು ಮಗುವಿನ ಮೃತದೇಹ ಇಡಲಾಗಿತ್ತು. ಒಂದಷ್ಟು ಜನ ಏನು ಮೃತದೇಹವನ್ನು ಒಂದೊಂದು ದರ್ಶನವನ್ನು ಪಡೆದ್ರು. ನಂತರ ಹರಿಶ್ಚಂದ್ರ ಘಾಟ್ಗೆ ತೆಗೆದುಕೊಂಡು ಹೋಗಿ ಈಗ ಅವರ ಅಂತ್ಯಕ್ರಿಯೆ ಕಂಪ್ಲೀಟ್ ಆಗಿರುವಂಥದ್ದು. ಸದ್ಯಕ್ಕೆ ಇನ್ನು ಕಲ್ಲಂಗೋಟ್ ಪೊಲೀಸರು ಈಗಾಗಲೇ ಸುಚಿತಾ ಶೆಟ್ಟನ್ನು ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಸುಮಾರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ 6 ದಿನಗಳ ಕಾಲ ಕಸ್ಟಡಿಗೆ ಸಹ ಪಡೆದಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಗೋವಾದಲ್ಲಿ ತನ್ನ 4 ವರ್ಷದ ಮಗುವನ್ನೇ ತಾಯಿ ಏನು ಕೊಲೆ ಮಾಡಿದ್ರು. ಈಗ ಗೋವಾ ಪೊಲೀಸರು ತಂದೆ ವೆಂಕಟರಮಣ ಅವರನ್ನ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ವೆಂಕಟರಮಣ ಬಳಿ ಸುಚನಾ ಸೇಠ್ ಮತ್ತು ಪುತ್ರ ಚಿನ್ಮಯ್ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಸಂಗ್ರಹಿಸಲಾಗಿದ್ದಾರೆ. ಈಗಾಗಲೇ ಮಗು ಚಿನ್ಮಯ್ ಅಂತ್ಯ ಸಂಸ್ಕಾರ ನೆರವೇರಿದೆ. ಆದರೆ ಮಗುವಿನ ಹತ್ಯೆ ಏನಾಯಿತು ಗೋವಾದಲ್ಲಿ? ಆ ಹತ್ಯೆಗೂ ಮುನ್ನ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ರಂತೆ ವೆಂಕಟರಮಣ ವಿಡಿಯೋ ಕಾಲ್ ಮಾಡಿ ಮಗನ ಜೊತೆ ಮಾತನಾಡಿರ್ತಾರೆ. ಸುಚನಾ ಮತ್ತು ವೆಂಕಟರಮಣ ವಿಚ್ಛೇದನ ಕೋರಿ ಕೋರ್ಟ್ ಮೊರೆ ಹೋದಾಗ ಅಲ್ಲಿ ಕೋರ್ಟ್ ಸೂಚನೆಯಂತೆ ಪ್ರತಿ ಭಾನುವಾರ ತಂದೆಯನ್ನ ಭೇಟಿ ಮಾಡಿಸಬೇಕು ಅಥವಾ ವಿಡಿಯೋ ಕಾಲ್ ಮೂಲಕ ಮಾತನಾಡಿಸಬೇಕು ಅನ್ನುವಂಥ ಕೋರ್ಟ್ನ ಸೂಚನೆ ಇತ್ತು. ಆ ಕೋರ್ಟ್ನ ಸೂಚನೆಯಂತೆ ಕಳೆದ ಭಾನುವಾರ ಮಗನ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ದಾರೆ. ಮಗ ತಂದೆಯನ್ನ ಭೇಟಿಯಾಗೋದು ಸುಚನಾ ಸೇಠ್ಗೆ ಇಷ್ಟವೇ ಇರಲಿಲ್ಲ. ವೆಂಕಟರಮಣಗೆ ಮಗ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಮಗುವಿನ ಹತ್ಯೆ ಮಾಡಿದ್ದಾಳೆ ತಾಯಿ ಎನ್ನುವಂತಹ ಶಂಕೆ ಇದೆ. ಈಗ ಗೋವಾ ಪೊಲೀಸರು ವೆಂಕಟರಮಣ ಅವರನ್ನ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಕೊನೆ ವಿಡಿಯೋ ಕಾಲ್ ಬಗ್ಗೆ ಮಾತಾಡಿ ಅದರ ಬಗ್ಗೆ ಖಾಕಿ ವಿಚಾರಣೆಯನ್ನ ನಡೆಸಲಿದೆ. ಈಗಾಗಲೇ ವೆಂಕಟರಮಣ ಮಗುವಿನ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿದ್ದಾರೆ ಬೆಂಗಳೂರಿನಲ್ಲಿ ಹರಿಶ್ಚಂದ್ರ ಘಾಟ್ನಲ್ಲಿ. ಈಗ ಗೋವಾ ಪೊಲೀಸರ ವಿಚಾರಣೆಗೆ ವೆಂಕಟರಮಣ ಒಳಪಡುವ ಸಾಧ್ಯತೆ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಕಂಡು ಕೇಳಿರದ ಘಟನೆ ಇದು. ತಂದೆಗೆ ಮಗುವನ್ನ ತೋರಿಸಬಾರ್ದು ಅನ್ನೋ ಕಾರಣಕ್ಕೆ ಹೆತ್ತ ಮಗುವನ್ನೇ ಕೊಲ್ತಾಳೆ ತಾಯಿ ಅಂತಂದ್ರೆ ನಂಬೋದಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಅಂಥದ್ದೊಂದು ಘಟನೆ ನಡೆದು ಹೋಗಿದೆ. ಈಗ ವೆಂಕಟರಮಣ ಅವರನ್ನ ಕೂಡ ಈಗ ವಿಚಾರಣೆಗೆ ಒಳಪಡಿಸಲಾಗತ್ತಾ? ಯಾವಾಗ ಅವರು ಮಗುವಿನೊಂದಿಗೆ ಮಾತನಾಡದ್ದು ಅಂತ? ಎಸ್ ಪ್ರತಿಮಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಕೂಡ ತಾಯಿ ಸಂಕುಲಕ್ಕೆ ಇಂತಹ ಒಂದು ಮಹಿಳೆ ಒಂದು ರೀತಿ ಕಳಂಕ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ತನ್ನ ಮಗುವನ್ನೇ ಈ ರೀತಿ ಕೊಲೆ ಮಾಡಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ದಿಂಬನ್ನು ಇಸುಕಿ ತಲೆ ಮೇಲೆ ಒತ್ತಿಟ್ಟು ಆ ರೀತಿ ಕೊಲೆ ಮಾಡಿದ್ರೆ ಅಂತಕ್ಕಂಥದ್ದನ್ನ ಹಿರಿಯೂರಿನ ವೈದ್ಯರು ಹೇಳಿರ್ತಕ್ಕಂಥದ್ದು. ಸುಮಾರು 36 ಗಂಟೆಗಳ ನಂತರ ಆಗಿದೆ ಆಲ್ರೆಡಿ ಅಂತ ಕೊಲೆ ಅಂತನೂ ಕೂಡ ಮಾಧ್ಯಮಗಳಿಗೆ ವೈದ್ಯ ಕುಮಾರ್ ನಾಯ್ಕ ಅವರು ಕೂಡ ಮಾಹಿತಿ ನೀಡಿದ್ರು. ಆದ್ರೆ ಈ ಕೋರ್ಟ್ ಒಂದು ಆದೇಶವಿತ್ತು, ಇವರು ವಿಚ್ಛೇದನ ಕೋರಿಕೊಟ್ಟಂತ ಅರ್ಜಿಯಲ್ಲಿ ಪ್ರತಿ ರವಿವಾರದಲ್ಲಿ ತಂದೆಯೊಟ್ಟಿಗೆ ಮಗು ಇರ್ಬೇಕು, ಜೊತೆಗಿರ್ಬೇಕು ಅಂತಕ್ಕಂತ ಒಂದು ಆದೇಶವನ್ನು ಹೊರಡಿಸಿತ್ತು. ಆದ್ರೆ ಈ ಒಂದು ವೆಂಕಟರಮಣ ಪತಿ ಏನಿದ್ದಾರೆ ವೆಂಕಟರಮಣ, ಆತ ಬಂದ್ಬಿಟ್ಟು ಇಂಡೋನೇಷ್ಯಾದಲ್ಲಿ ಇದ್ದ ಕಾರಣ ಕಳೆದ ಭಾನುವಾರವಷ್ಟೇ ತನ್ನ ಮಗನೊಂದಿಗೆ, ಅದು ಮಗನೊಂದಿಗೆ ತಾಯಿ ಗೋವಾದಲ್ಲಿದ್ದಂತ ಸಂದರ್ಭದಲ್ಲಿ ಮಗನೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾರೆ. ಈ ಒಂದು ಆಧಾರದ ಮೇಲೆ ಗೋವಾ ಪೊಲೀಸರು ಈಗಾಗಲೇ ಏನೋ ಈಗ ಸದ್ಯ ಮಗುವಿನ ಅಂತ್ಯ ಸಂಸ್ಕಾರ ಮುಗಿದಾಗಿದೆ. ಈಗ ವೆಂಕಟರಮಣ ಅವರನ್ನು ವಿಚಾರಣೆಗೆ ಕರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು. ಆ ಒಂದು ವಿಡಿಯೋ ಕಾನ್ಫರೆನ್ಸ್ ಇಟ್ಕೊಂಡು ಯಾವ ರೀತಿಯ ಒಂದು ಸಂಭಾಷಣೆ ಆಯ್ತು, ಏನೆಲ್ಲ ಆಯ್ತು, ಏನಾದ್ರೂ ಆ ಸಂದರ್ಭದಲ್ಲಿ ಸುಚನಾ ಸೇಠ್ ಮತ್ತು ವೆಂಕಟರಮಣ ಮಧ್ಯೆ ಏನಾದ್ರು ಮಾತ್ರ ಚಕಮಕಿಗಳಾಯ್ತಾ, ಅಲ್ಲೇನಾದ್ರೂ ಇನ್ಸಿಡೆಂಟ್ ಆಯ್ತಾ ಅಂತಕ್ಕಂಥದ್ದು ಕೂಡ ವಿಚಾರಣೆ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿದೆ. ಗೋವಾ ಪೊಲೀಸರಿಗೆ ಆಗ್ಲೇ ಅವ್ರಿಗೆ ಬುಲಾವಣೆ ಕೊಟ್ಟಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ವೆಂಕಟರಮಣ ಕೂಡ ಗೋವಾ ಪೊಲೀಸ್ ಠಾಣೆಗೆ ತೆರಳಲಿದ್ದಾರೆ, ಅಲ್ಲಿ ವಿಚಾರಣೆಯನ್ನ ಎದುರಿಸಲಿದ್ದಾರೆ ಅಂತ ಹೇಳ್ಬೋದಾಗಿದೆ. ಇವು ಏನಂತಂದ್ರೆ ಕೌಟುಂಬಿಕ ಕಲಹಕ್ಕೆ, ಇವರು ಗಂಡ ಹೆಂಡತಿ ಮಧ್ಯೆ ಇರ್ತಕ್ಕಂಥ ಒಂದ್ ರೀತಿ ಕೌಟುಂಬಿಕ ಕಲಹಕ್ಕೆ ಇಂದು 4 ವರ್ಷದ ಗಂಡು ಮಗು ಅನಾಥವಾಗಿ ಶವವಾಗಿರ್ತಕ್ಕಂಥ ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳ್ಬೋದು ಪ್ರತಿಮಾ.
ಎಸ್ ಕಿರಣ್, ಈಗ ತಂದೆಯನ್ನ ಗೋವಾಗೆ ಕರೆಸಲಾಗುತ್ತಾ, ಅಲ್ಲೇ ವಿಚಾರಣೆಯನ್ನು ನಡೆಸಲಾಗುತ್ತಾ? ಗೋವಾ ಪೊಲೀಸರೇ ಈ ಕೇಸನ್ನು ನೋಡ್ಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ 100% ಪ್ರತಿಮಾ. ಏನಂತಂದ್ರೆ ನಿನ್ನೆನೂ ಕೂಡ ಚಿತ್ರದುರ್ಗ SP ಧರ್ಮೇಂದ್ರ ಕುಮಾರ್ ಮೀನಾ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ರು, ಈ ಒಂದು ಕೇಸು ಗೋವಾದಲ್ಲಿ ಇನ್ಸಿಡೆಂಟ್ ಆಗಿರೋದ್ರಿಂದ ಗೋವಾ ಪೊಲೀಸರು ಎಲ್ಲಾ ರೀತಿಯ ಒಂದು ತನಿಖೆಯನ್ನು ನಡೆಸಲಿದ್ದಾರೆ, ವಿಚಾರಣೆ ನಡೆಸಲಿದ್ದಾರೆ. ಹಾಗೂ ಗೋವಾ ಠಾಣೆಯಲ್ಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೇಸ್ ಕೂಡ ದಾಖಲಾಗಿದೆ. ಏನಂತಂದ್ರೆ ಗೋವಾ ಪೊಲೀಸರು ಕರ್ನಾಟಕದ, ಅದರಲ್ಲೂ ಕೂಡ ಚಿತ್ರದುರ್ಗದವರ ಪೊಲೀಸ್ನವರ ಸಹಾಯ ತಗೊಂಡು ಅರೆಸ್ಟ್ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆ ಮಾಡ್ಕೊಂಡ್ರೆ ವಿನಃ ಇಲ್ಲಿ ಯಾವುದೇ ರೀತಿ ಕೇಸಸ್ ಆಗಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಇಂದು ಗೋವಾ ಪೊಲೀಸರು ವೆಂಕಟರಮಣ ಅವರನ್ನು ವಿಚಾರಣೆ ಮಾಡ್ಲಿತ್ತು, ಏನೆಲ್ಲ ಸತ್ಯಗಳು ಹೊರಬರ್ಲಿದೆ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.